ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾವು ಆರಾಮದಿ ನೋಡ್ರಿ, ನೀವು ಆರಾಮದಿರಿ ಅನ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ನೋಡ್ರಿ. ಇದು ಯಾವ ಬ್ಲಾಗ್ ಅಂದ್ರೆ ಶ್ರೀ ಮಲ್ಲಿಕಾರ್ಜುನ ಪಾದಯಾತ್ರೆ ಹೋಗ್ತಿರ್ತಾರಲ್ರಿ, ಹಂಗಾಗಿ ಅವ್ರಿಗಾಗಿ ಇದು ನಮ್ಮೂರಾಗ ಯಾವ ಥರ ಸೇವೆ ಮಾಡ್ತಾರೆ ನೋಡ್ಕೊಂಬರಂಬರ್ರಿ ಹೋಗ್ಕಟ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ನನಗೂ ಕಮೆಂಟ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನೋಡ್ರಿ. ಈಗ ನೋಡ್ರಿ ಪಾದಯಾತ್ರೆಗಳು ಈ ಥರ ಕೊಂಬಿಲಿಂತ ಹೋಗ್ತಾ ಇರ್ತಾರೆ, ಈ ಥರ ಮರಗಾಲ್ ಕಟ್ಕೊಂಡು ಹೋಗ್ತಿರ್ತಾರೆ. ಅವ್ರಿಗೆ ನಮ್ಮೂರಾಗ ಭಾಳ ಚೆಂದಾಗಿ ಸೇವೆ ಮಾಡ್ತಾರೆ ನೋಡ್ರಿ. ಈ ಕಡೆ ಬಲಕ್ಕೆ ನೋಡಿದ್ರಂದ್ರೆ ಅಲ್ಲೆಲ್ಲ ನೀರು ಕಾಸೋದು ಈ ಥರ ಎಲ್ಲ ಭಾಳ ಚೆಂದ ಮಾಡಿರ್ತಾರೆ. ಇಲ್ಲೆಲ್ಲ ಹುಡುಗರು ನೋಡ್ರಿ, ಇವು ಸಣ್ಣ ಮಕ್ಕಳಾದ್ರೂ ಎಷ್ಟು ಸೇವೆ ಮಾಡ್ಬೇಕನ್ನೋ ಗುಣಗಳು ಬರ್ತಾವೆ ನೋಡ್ರಿ. ಅವ್ರಿಗೆ ಬರೋ ಮಂದಿಗೆ ಬ್ಯಾಗ್ ಹೊತ್ಕೊಂಬಂದು ಕಟ ತಮ್ಮ ಕೈಲಿ ಆದಷ್ಟು ಸೇವೆ ಮಾಡ್ತಾವೆ ನೋಡ್ರಿ. ನಮ್ಮೂರಾಗ ಪ್ರತಿ ವರ್ಷನೂ ಈ ಸೇವೆ ರೀ ಯಾವಾಗಲೂ ಮಾಡ್ತಾ ಇರ್ತಾರೆ. ಇದು ಭಾರತದಲ್ಲಿ ಅತ್ಯಂತ ದೊಡ್ಡ ಜಾತ್ರೆನೇ ಆಗೈತೆ ನೋಡ್ರಿ. ಹಂಗಾಗಿ ಇದು 12ನೆಯ ಜ್ಯೋತಿರ್ಲಿಂಗದಲ್ಲಿ ಇದು 2ನೆಯ ಜ್ಯೋತಿರ್ಲಿಂಗ ಆಗೈತೆ ರೀ. 1ನೇ ಜ್ಯೋತಿರ್ಲಿಂಗ ರೀ ಅದು ಸೋಮನಾಥ ಗುಜರಾತದಲ್ಲಿ ಆಗೈತೆ ನೋಡ್ರಿ. ಇದು 2ನೇದು ಜ್ಯೋತಿರ್ಲಿಂಗ ಶ್ರೀ ಮಲ್ಲಿಕಾರ್ಜುನ ಆಂಧ್ರ ಪ್ರದೇಶದಲ್ಲಿ 2ನೇ ಜ್ಯೋತಿರ್ಲಿಂಗ ಆಗಿ ಇದು ನೋಡ್ರಿ ಭಾರತದಲ್ಲಿ ಅತಿ ದೊಡ್ಡ ಜಾತ್ರೆ ಆಗೈತೆ. ನಮ್ಮ ಕರ್ನಾಟಕದಿಂದ ಲಕ್ಷಾಂತರ ಭಕ್ತರು ಇಲ್ಲೆಲ್ಲ ಹೋಗ್ತಾರೆ ನೋಡ್ರಿ. ಹೋಗುವಾಗ ಇಲ್ಲೆಲ್ಲ ಊಟದ ವ್ಯವಸ್ಥೆ, ಪ್ರಸಾದ, ನೀರಿನ ವ್ಯವಸ್ಥೆ ಭಾಳ ಚೆಂದ ಮಾಡಿರ್ತಾರೆ ನೋಡ್ರಿ. ಪ್ರತಿಯೊಂದು ಹಳ್ಳಿ ಒಳಗೂ ಚೆನ್ನಾಗಿ ಮಾಡಿರ್ತಾರೆ. ಹಂಗೆ ನಮ್ಮೂರಲ್ಲಿನೂ ಭಾಳ ಪ್ರತಿ ವರ್ಷವೂ ಇದೇ ಥರನ ಸೇವೆಗಳನ್ನು ಸಲ್ಲಿಸ್ತಾರೆ ನೋಡ್ರಿ ಎಲ್ಲ ಜನ. ಊರಿನ ಹಿರಿಯರೆಲ್ಲರೂ ನೆಕ್ಸ್ಟು ಸಣ್ಣ ಮಕ್ಕಳಿಂತ ನೋಡ್ರಿ ದೊಡ್ಡವರು ಪ್ರತಿಯೊಬ್ಬರು ಅವರ ತಕ್ಕ ಮಟ್ಟಿಗೆ ಅವರೆಲ್ಲ ಸೇವೆಗಳನ್ನು ಮಾಡ್ತಾರೆ. ಹಂಗೆ ನಾವು ಇವತ್ತು ಸೇವೆ ಮಾಡ್ಬೇಕಂತಂದು ರೊಟ್ಟಿ ಮಾಡಕ್ಕೆ ನೋಡ್ರಿ ನಮ್ಮೂರಲ್ಲಿ ಹೆಣ್ಮಕ್ಳೆಲ್ಲರೂ ರೊಟ್ಟಿ ಮಾಡಕ್ಕಂತ ಹೋಗಿದ್ರು. ಹಿಂಗೆಲ್ಲ ಕೊಂಬಿಗಳು ತಂದಿರ್ತಾರಲ್ರಿ, ಇಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಮಂಗಳಾರತಿ ಎಲ್ಲ ಆದ್ಮ್ಯಾಗ ನೋಡ್ರಿ ಇಲ್ಲೆಲ್ಲ ಪ್ರಸಾದ ತಗೊಂಡು ಮತ್ತು ಇನ್ನೊಂದು ಹಳ್ಳಿ ಸೈಡು ಹಿಂಗೆ ಹೋಗ್ತಿರ್ತಾರೆ ನೋಡ್ರಿ. ಕಾಲ್ನಡಿ ಇಲ್ಲೆಲ್ಲ ಹೋಗ್ತಿರ್ತಾರಲ್ಲ, ಹಂಗಾಗಿ ನಮ್ಗೆ ಈ ನಮ್ಮ ಸಣ್ಣ ನೋಡ್ರಿ ಎಷ್ಟು ಚೆನ್ನಾಗಿ ಮಾಡಕತ್ತಾಳ ಆಕೆ. ಇದೆಲ್ಲ ನೋಡ್ರಿ ಈಗ ಬ್ಯಾಸ್ಗೆ ಎಲ್ಲ ಜಾಸ್ತಿ ಬಿಸಿಲದು ಜಾಸ್ತಿ ಇರುತ್ತೆ. ಹಂಗಾಗಿ ಈ ಸೇವೆ ಮಾಡೋದ್ರಲಿಂತ ಶ್ರೀಶೈಲಕ್ಕೆ ಹೋಗೋರಿಗೆ ಭಾಳ ಅನುಕೂಲಕರ ಆಗೈತೆ ನೋಡ್ರಿ. ಇಲ್ಲೇ ನೋಡ್ರಿ ಪ್ರಸಾದ ಅದು ತೊಗೊಂಡು ಕಾಟ ಸ್ವಲ್ಪ ರೆಸ್ಟ್ ಮಾಡಿ ಕಾಟ ಮತ್ತೆ ಮುಂದೆ ಹೋಗ್ತಾರೆ ನೋಡ್ರಿ. ಇಲ್ಲೇ ನೋಡಿ ಬಸವನ ಗುಡಿಗೂ ಹೋಗಿ ಕಾಟ ದರ್ಶನ ಅದು ಮಾಡ್ಕೊಂಡು ಕಾಟ ಇನ್ನು ಅವರು ಇಲ್ಲೇ ಕಾಲ್ದಾರಿಲಿಂತ ಹೋಗ್ತಾರೆ ನೋಡ್ರಿ. ಹಡವ್ಯಾಗ ಹಾಸಿ ಇದು ಮುಳ್ಳು ಕಲ್ಲು ಏನು ಬಂದ್ರೂ ಮಲೈನ ಶಕ್ತಿಲಿಂತನ ಅವ್ರು ಮುಂದೆ ಹೋಗ್ತಾರೆ ನೋಡ್ರಿ. ಇಲ್ಲೇ ಹಂಗೆ ನಮ್ಮ ಊರಾಗ ನೋಡ್ರಿ ದೇವಸ್ಥಾನದಾಗ ಅವ್ರು ದರ್ಶನ ಮಾಡಿಕೊಂಡು ಪ್ರಸಾದ ತೊಗೊಂಡು ಸ್ವಲ್ಪ ರೆಸ್ಟ್ ಮಾಡಿ ಕಾಟ ಹೋಗ್ತಾರ್ರಿ. ನನ್ನ ವಿಡಿಯೋ ಹೆಂಗೆ ಅನ್ನಿಸ್ತಾವ ಅಂತ ನೋಡ್ರಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿರಿ. ಹಂಗೆ ನಿಮ್ಗೆ ಜಾಸ್ತಿ ಇಷ್ಟ ಆತಂದ್ರೆ ಸಪೋರ್ಟ್ ಮಾಡಿ. ವಿಡಿಯೋ ನೋಡ್ರಿ ಭಾಳ ಲೆಂತ್ ಆಗುತ್ತಂತಂದು ನಾನು ಪಾರ್ಟ್ 1 ಪಾರ್ಟ್ 2 ಅಂತಂದು ಹಾಕಿರ್ತೀನಿ ರೀ. ಇಲ್ಲಿ ನೋಡ್ರಿ ಮಲ್ಲಯ್ಯಗೆ ಯಾರಾದ್ರೂ ನಾವು ಸೇವೆ ಮಾಡ್ಬೇಕು ಅನ್ಕೊಂಡವರು ಇಲ್ಲಿ ಬಂದು ಕಟ ಅವ್ರಿಗೆ ಕೈಲಾದಷ್ಟು ಸಹಾಯ ಮಾಡ್ಬೋದು. ಹಿಂಗೆ ನೋಡ್ರಿ ಅಲ್ಲೇ ಮಗ್ಲ ಚಾರ್ಜರ್ ವ್ಯವಸ್ಥೆ ಅದು ಎಲ್ಲ ಮಾಡಿರ್ತಾರೆ. ನಮ್ಗೆ ಯಾರ್ಯಾರಿಗೆ ಮೊಬೈಲ್ದು ಚಾರ್ಜ್ ಅದು ಇಟ್ಕೋಬೇಕಂದ್ರೆ ಇಟ್ಕೋಬೋದು. ಇನ್ನು ನೋಡ್ರಿ ಸಣ್ಣ ಮಕ್ಕಳೆಲ್ಲ ಶ್ರೀಶೈಲಕ್ಕೆ ಹೋಗ್ತಾರಂದ್ರೆ ಒಂಥರ ಹಬ್ಬದ ವಾತಾವರಣ ಇರುತ್ತೆ ನೋಡ್ರಿ. ಎಲ್ಲರೂ ಅವ್ರವ್ರ ತಕ್ಕ ಮಟ್ಟಿಗೆ ಅವರು ಕೆಲಸಗಳು ಮಾಡ್ತಿರ್ತಾರೆ. ಹಂಗೆ ಈ ಕಡೆ ಜನ ನೋಡ್ರಿ ಊಟ ಮಾಡಕತ್ತಾರ, ಕೆಲವು ಜನರು ರೆಸ್ಟ್ ಮಾಡಕತ್ತಾರ, ಸ್ವಲ್ಪ ಜನ ಮಲ್ಕೊಂಡಾರ ನೋಡ್ರಿ. ಹಂಗೆ ಬರ್ತಾ ಇರ್ತಾರೆ ಜನ. ಇಲ್ಲಿ ನೋಡ್ರಿ ಸಣ್ಣ ಮಕ್ಕಳ ಸಮಕ್ಕೆ ಅವ್ರಿಗೆ ಚಾಯ್ ಇದಲ್ಲೇನ ಕೊಡ್ತಾರೆ. ಹಿಂಗೆಲ್ಲ ಜಾಸ್ತಿ ದೂರ್ಲಿಂತ ಸುಸ್ತಾಗಿ ಬಂದಿರ್ತಾರಂತಂದು ನಮ್ಮೂರಾಗೆಲ್ಲ ಸಣ್ಣ ಸಣ್ಣ ಮಕ್ಕಳುಗಳನ್ನು ಈ ಥರ ಅವ್ರಿಗೆ ಇದ್ದಲ್ಲೇ ಹೋಗಿ ಚಹಾ ಕೊಡೋದು, ಬೇಕಾದವ್ರಿಗೆ ಪ್ರಸಾದ ಹಾಕಿಸ್ಕೊಡೋದು ಹಿಂಗೆಲ್ಲ ಮಾಡ್ತಾರೆ. ನಮ್ಮೂರಾಗ ನೋಡ್ರಿ ಈ ಥರ ಏನಾರ ಮಾಡ್ತಾರೆ ದೇವಸ್ಥಾನದ ಹೊತ್ತಲಿಂದ ಭಾಳ ಒಗ್ಗಟ್ಟಾಗಿ ಮಾಡ್ತಾರೆ ನೋಡ್ರಿ. ಸಣ್ಣರ್ಲಿಂತ ದೊಡ್ಡೋರ್ಲಿಂತ ಅವ್ರಿಗೆ ಭಾಳ ಒಗ್ಗಟ್ಲಿಂತ ಚೆಂದಾಗಿ ಮಾಡ್ತಾರೆ ನೋಡ್ರಿ. ಇದು ನೋಡ್ರಿ ಹಿಂಗೆಲ್ಲ ಹಂಗೆ ಈ ಕಡೆ ಅಡುಗೆ ಎಲ್ಲ ಖಾಲಿ ಆಗ್ತಿರ್ತೈತೆ, ಹಂಗೆ ಈ ಕಡೆ
ಈಗ ನೋಡ್ರಿ ಹಂಗ ತರಕಾರಿನೂ ಜಗ್ಗಿ ಎಲ್ಲ ಹಾಕ್ಯಾರ. ಹಂಗ ಈ ಕಡೆ ಹೆಚ್ಚೋದನ್ನು ಮಾಡ್ತಿರ್ತಾರ ಎಲ್ಲ ಜನ ಎಲ್ಲ ಕುಂತ್ಕೊಂಡ್ ಕಾಟ. ಹಿಂಗೆ ನೋಡ್ರಿ ಹಂಗ ಹೆಚ್ಚೋದು ಈ ಥರ ಎಲ್ಲ ಹಂಗ ಅಡ್ಗೆ ಮಾಡೋದು ಹಂಗ ಒಟ್ಟು ಕಂಟಿನ್ಯೂ ಇರ್ತೈತ್ರಿ. ಹಂಗ ಆಗಲಿ ರಾತ್ರಿ ಒಂದು 3-4 ದಿನ ಇದು ಕಂಟಿನ್ಯೂ ಹಿಂಗೆ ಇರುತ್ತೆ ನೋಡ್ರಿ. ಇಲ್ಲೆಲ್ಲ ನೋಡ್ರಿ ಈ ಥರ ಊಟಕ್ಕೆ ಮೊಸರು, ನೆಕ್ಸ್ಟ್ ಅವ್ರಿಗೆ ಸೌತೆಕಾಯಿ, ಅನ್ನ, ಸಾಂಬಾರು ಪ್ರತಿಯೊಂದು ಬಿಸಿ ಬಿಸಿ ರೊಟ್ಟಿ ಸಂಪಿಗೆ ಮಾಡಿಕೊಡ್ತಾರೆ ನೋಡ್ರಿ ನಮ್ಮೂರಲ್ಲಿ. ಎಲ್ಲರೂ ಪ್ರತಿಯೊಬ್ಬರು ಶ್ರೀಶೈಲಕ್ಕೆ ಹೋಗೋರು ಬಂದವರು ಇಲ್ಲಿ ಪ್ರಸಾದ ಭಾಳ ಬೆಸ್ಟ್ ಸಿಗುತ್ತೆ ರೀ ಅಂತಂದು ಹೇಳ್ತಿರ್ತಾರೆ ನೋಡ್ರಿ. ಇಲ್ಲಿ ನೋಡ್ರಿ ಊರ್ ಜನನ ಹೆಣ್ಮಕ್ಳೆಲ್ಲ ಕುಂತಾರ. ಹಿಂಗತೆ ರೊಟ್ಟಿ ಅದು ಈ ಕಡೆ ಮಾಡಿಕೊಡ್ತಿರ್ತಾರ, ಈ ಕಡೆ ಹಂಗ ಬೇಯಿಸ್ತಿರ್ತಾರ ನೋಡ್ರಿ. ಇಲ್ಲೆಲ್ಲ ಎಷ್ಟು ಹಂಚುಗಳು ಇಟ್ಟಾರ. ಹಿಂಗೆ ಒಲಿ ಮ್ಯಾಗ್ನ ಈ ಥರ ಬೇಯಿಸಿ ಎಲ್ಲ ಕೊಡ್ತಿರ್ತಾರ. ಆಗ ಬಿಸಿ ಬಿಸಿವ ಅದು ತಿನ್ನೋರಿಗೆ ಪಾಪ ವಯಸ್ಸಾದವರು ಹಿಂಗೆಲ್ಲ ಬಂದಿರ್ತಾರಲ್ಲ ಅವ್ರಿಗೆ ಅದು ಭಾಳ ಅನುಕೂಲ ಆಗೈತೆ ನೋಡ್ರಿ ಈ ಥರ. ಇಲ್ಲಿ ನೋಡ್ರಿ ಅಕ್ಕ ತಂಗಿಯರು ಮತ್ತು ತಾಯಿಗಳು ಎಲ್ಲರೂ ರೊಟ್ಟಿ ನೋಡ್ರಿ ಎಷ್ಟು ಚೆನ್ನಾಗಿ ಮಾಡಕತ್ತಾರ. ಈ ಥರ ಎಲ್ಲ ಬೇಯಿಸಿ ಈ ಕಡೆ ಹೆಂಗೆ ಬಿಸಿ ಎಲ್ಲ ಕೊಡ್ತಿದ್ರು ಅಂದ್ರೆ ಉಣ್ಣೋರಿಗೆ ಭಾಳ ಅನುಕೂಲ ಆಗುತ್ತೆ ನೋಡ್ರಿ. ಈಗಿನ ಬಿಸಿಲು ದಿನದಾಗೆಲ್ಲ ಹೊಟ್ಟೆ ಅದು ಭಾಳ ಇದು ಇರ್ತೈತೆ ರೀ, ಕಟ್ಟು ರೊಟ್ಟಿ ತಿನ್ನೋಕ್ಕಾಗ್ತಿರಲ್ಲ. ಈ ಥರ ಮಾಡೋದ್ಲಿಂತ ಭಾಳ ಜನಕ್ಕೆ ಅನುಕೂಲ ಆಗೈತೆ ನೋಡ್ರಿ. ಪಾದಯಾತ್ರೆ ಹೋಗೋ ಜನರಿಗೆ ರೀ ನಮ್ಮ ಕಡೆಲಿಂತನೂ ಒಂದು ಏನಾದರೂ ಸಹಾಯ ಮಾಡ್ಬೇಕನ್ನೋ ಮನೋಭಾವದಿಂದ ಎಲ್ಲರೂ ನೋಡ್ರಿ ಈ ಥರ ರೊಟ್ಟಿ ಮಾಡ್ತಿರ್ತಾರೆ. ಈ ಥರ ಎಲ್ಲ ನೋಡ್ರಿ ನನಗಂತೂ ಪರ್ಸ್ನಲ್ಲಾಗಿ ಭಾಳ ಖುಷಿ ಅನ್ಸಕತ್ತು. ಹಂಗೆ ಇಲ್ಲೆಲ್ಲ ನೋಡ್ರಿ ಜನ ಅಷ್ಟರು ಊಟ ಮಾಡಕತ್ತಾರ. ಈ ಥರ ಇದು ನಮ್ಮದು ಊರಾಗೆಲ್ಲ ನೋಡ್ರಿ ಬಸವನ ಗುಡಿ ತಕ್ಕ ಸ್ವಲ್ಪ ಜಾಗ ಎಲ್ಲ ಇದನ್ನು ಮಾಡ್ಸ್ಯಾರ. ಈಗೆಲ್ಲ ಅದನ್ನು ಹೊಸದಾಗಿ ಕಟ್ಟಿಸ್ಬೇಕಂತಂದು ಹಂಗಾಗಿ ಜಾಗ ಭಾಳ ಇಂಬಾಗಿ ಕಾಣಕತ್ತೈತೆ ನೋಡ್ರಿ ಮಾಡೋರಿಗೆ. ಈ ಕಡೆ ನೋಡ್ರಿ ಹಂಗೆ ಟ್ರೀಟ್ಮೆಂಟು ಕೊಡ್ತಿರ್ತಾರೆ. ಈಗ ನೋಡ್ರಿ ಆರೋಗ್ಯ ಇಲಾಖೆಲಿಂತ ಈ ಥರ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಿರ್ತಾರೆ ನೋಡ್ರಿ. ಗುಳಿಗೆ, ಇಂಜೆಕ್ಷನ್ನು, ಡ್ರೆಸ್ಸಿಂಗ್ ಏನಾರ ಇದ್ರೆ ನೋಡ್ರಿ, ಏನೋ ಕಾಲು ನೋವು ಆಯ್ತಂದ್ರೆ ಮಲ್ಲಮ್ಮು ಅದು ಎಲ್ಲ ಇಲ್ಲೇ ಕೊಡ್ತಾರೆ ನೋಡ್ರಿ. ನಮ್ಮೂರು ಆಶಾ ಆಂಟಿಯರು ಅವರು ಈ ಥರ ಸೇವೆ ಮಾಡ್ತಾರೆ ನೋಡ್ರಿ. ಈ ರೀತಿಯಾಗಿ ಅವರು ಸೇವೆಗಳನ್ನು ಸಲ್ಲಿಸ್ತಾರೆ ರೀ ಅವರು. ಈ ಕಡೆ ಅಡುಗೆ ನೋಡ್ರಿ ಈ ಕಡೆ ಖಾಲಿ ಆಗ್ತಿರ್ತೈತೆ, ಹಂಗೆ ಈ ಕಡೆ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊತಿರ್ತಾರೆ. ಊಟ ನೋಡ್ರಿ ಭಾರಿ ಮಸ್ತಾಗಿ ಮಾಡಿಸಿರ್ತಾರೆ. ಈ ಥರ ಬಿಸಿ ಬಿಸಿ ರೊಟ್ಟಿ, ಜುಣಕ, ನೆಕ್ಸ್ಟ್ ಕಲ್ಲಂಜ್ ಚಟ್ನಿ ಈ ಥರ ಎಲ್ಲ ಮಸ್ತಾಗಿರುತ್ತೆ ನೋಡ್ರಿ. ಹಂಗೆ ನಮ್ಮ ಸಾನೂ ಉಣ್ತೀನಿ ಅಂತಂದು ಹಠ ಮಾಡಕತ್ತಿದ್ಲು. ನಮ್ಮೂರ ನೋಡ್ರಿ ಸ್ಪೆಷಲಾಗಿ ಉದ್ರ ಸಸ್ಕ ಮಾಡಿಸಿದ್ರು. ಈ ವಿಡಿಯೋ ಹೆಂಗೆ ಅನಿಸ್ತು ಅಂತಂದು ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.